ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಸ್ನೇಹಿತರೆ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ಒಂದು ವಿಡಿಯೋದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕ್ವಶನ್ ನಾನು ತೊಗೊತಾ ಇದ್ದೀನಿ. ಇದು 2016 ಕ್ವಶನ್ ಪೇಪರಲ್ಲಿ ಕೇಳಿರೋಂಥದ್ದು. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ABC Limited ಆಸ್ ಆನ್ 31st March 2014 ಆ್ಯಂಡ್ 31st March 2015. 31st March 2014 is a base year and 31st March 2015 will be the current year. ನೀವೇನು ಮಾಡಬೇಕು, ಈ ಇಯರ್ ಡೇಟಾನ ನೀವು 2015 ಕಂಪೇರ್ ಮಾಡ್ತೀರಾ. ಕಂಪೇರ್ ಮಾಡಿದಾಗ ಇವೆಲ್ಲ ಇನ್ಕ್ರೀಸ್ ಆಗಿರುತ್ತೆ ಇಲ್ಲ ಡಿಕ್ರೀಸ್ ಆಗುತ್ತೆ, ಅದನ್ನು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಈ ಲಯಬಿಲಿಟೀಸ್ನ ನೀವೇನು ಮಾಡಬೇಕು, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಮತ್ತು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬರೋಂಥದ್ದು ಐಟಮ್ಸ್ನ ನೀವು ಕ್ಲಾಸಿಫೈ ಮಾಡ್ಕೊಳ್ಳಿ. ಅದೇ ರೀತಿ ಅಸೆಟ್ಸ್ ಏನಾಗುತ್ತೆ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಯಾವ ಅಸೆಟ್ಸ್ ಬರುತ್ತೆ ಅಂತ ಕ್ಲಾಸಿಫೈ ಮಾಡಿ. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್ ನೋಡಿ. ಡಿವಿಡೆಂಡ್ ಪೇಯ್ಡ್, ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್, ನಾಟ್ ಪೇಯ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಟ್ಯಾಕ್ಸೇಷನ್ ಪೇಯ್ಡ್ ಅಲ್ಲ, ಇದು ಓನ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದ ಇಯರ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಬೇರೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಬೇರೆ. ನೆಕ್ಸ್ಟ್ ಪ್ರಿಪೇರ್ ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂಡರ್ ಇಂಡೈರೆಕ್ಟ್ ಮೆಥಡ್. We'll see this. Some points to remember while preparing cash flow statement. There is one thing, that is you need to prepare a ledger account when adjustment is given. What is this? ಇಲ್ಲಿ ನೋಡಿ, ನಿಮ್ಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಚೆಕ್ ಮಾಡಿಕೊಂಡ್ರೆ ಒಂದು ಡಿವಿಡೆಂಡ್ ಪೇಯ್ಡ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟು. ಈ ಡಿವಿಡೆಂಡ್ ಪೇಯ್ಡ್ ಕೊಟ್ಟಾಗ ನೀವು ನೋಡಿ, ಇಲ್ಲಿ ಏನಾದರೂ ಪ್ರಪೋಸ್ ಡಿವಿಡೆಂಟ್ ಇದೆಯಾ ಚೆಕ್ ಮಾಡಿ. ಲಯಬಿಲಿಟಿ ಸೈಡ್ ಇಲ್ಲಿ ಯಾವುದೇ ಪ್ರಪೋಸ್ ಡಿವಿಡೆಂಟ್ ಇಲ್ಲ, ಹಾಗಾಗಿ ನೀವು ಡಿವಿಡೆಂಡ್ ಪೇಯ್ಡ್ ಅದನ್ನು ಲೆಡ್ಜರ್ ಅಕೌಂಟ್ ಮಾಡೋ ಹೋಗಿಲ್ಲ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಮತ್ತು ಪ್ಲ್ಯಾಂಟು. ಹಾಗಾಗಿ ನೀವೇನು ಮಾಡಬೇಕು, ಅಸೆಟ್ಸ್ ಚೆಕ್ ಮಾಡಿ. ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಜೊತೆಗೆ ಪ್ಲ್ಯಾಂಟು ಇದೆ. ಹಾಗಾಗಿ ನೀವೇನು ಮಾಡ್ತೀರಾ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಜೊತೆಗೆ ಪ್ಲ್ಯಾಂಟ್ ಅಕೌಂಟು ಸಹ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಕೊಳ್ಳಿ, ಲಯಬಿಲಿಟೀಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಹಾಗಾಗಿ ನೀವೇನು ಮಾಡ್ತೀರಾ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟು ಸಹ ಮಾಡ್ತಾ ಹೋಗ್ತೀರಾ. ಇಟ್ ಮೀನ್ಸ್ ನೀವು 3 ಲೆಡ್ಜರ್ ಅಕೌಂಟ್ನ ಮಾಡಬೇಕು. ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್, ಆ್ಯಂಡ್ ಲಾಸ್ಟ್ ಒನ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಓಕೆ, ನೆಕ್ಸ್ಟ್ ಯು ನೀಡ್ ಟು ರೀಡ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಪ್ರಪೋಸ್ ಡಿವಿಡೆಂಡ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್. ಇಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನು ನಾನು ಹೇಳಿದೆ ನಿಮಗೆ. ದಿಸ್ ಅ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್, ನಾಟ್ ಪೇಯ್ಡ್. ಇದನ್ನು ಕ್ಲಾಸ್ ಐಡೆಂಟಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಯು ನೀಡ್ ಟು ಐಡೆಂಟಿಫೈ ಎನಿ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಏನಪ್ಪ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎ ಪರ್ಚೇಸ್ ಆಫ್ ಬಿಲ್ಡಿಂಗ್ ಬೈ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಬೈ ಪರ್ಚೇಸ್ ಆಫ್ ಮಿಷನರಿ ಬೈ ಇಶ್ಯೂ ಆಫ್ ಡಿಬೆಂಚರ್ಸ್. ಹಾಗೆ ಅದನ್ನು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀರಿ. ಹಾಗೆ ಇದ್ದರೆ ಐಡೆಂಟಿಫೈ ಮಾಡಿ. ನಮಗೆ ಈ ಕ್ವಶನ್ ಯಾವುದೇ ರೀತಿ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಕ್ಲಾಸಿಫೈ ದಿ ಗಿವನ್ ಬ್ಯಾಲೆನ್ಸ್ ಶೀಟ್ ಇನ್ 2. ಶೇರ್ ಕ್ಯಾಪಿಟಲ್, ನಾನ್ ಕರೆಂಟ್ ಲಯಬಿಲಿಟಿ, ಇದು ಫೈನಾನ್ಸಿಂಗ್ ಆಕ್ಟಿವಿಟಿ. ಇಲ್ಲಿ ನೋಡ್ಕೊಳ್ಳಿ, ಇದು ನಮಗೆ ಏನು ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ ಇದೆ ನೋಡಿ. ಒಂದು ಶೇರ್ ಕ್ಯಾಪಿಟಲ್ ಪ್ಲಸ್ 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದು ಎರಡೂ ಸಹ ನಿಮ್ಗೆ ಏನಾಗುತ್ತೆ, ಫೈನಾನ್ಸಿಂಗ್ ಆಕ್ಟಿವಿಟಿ ಆಗುತ್ತೆ. ನೆಕ್ಸ್ಟ್ ಜನರಲಿಸಮ್ ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ ಏನಾಗುತ್ತೆ, ಆಪರೇಟಿಂಗ್ ಆಕ್ಟಿವಿಟಿ ಆಗುತ್ತೆ. ರಿಮೈನಿಂಗ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ದಿಸ್ ವಿಲ್ ಬಿ ಆಲ್ಸೋ ಆಪರೇಟಿಂಗ್ ಆಕ್ಟಿವಿಟಿ. ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸಲ್ಲಿ ಬರುತ್ತೆ. ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ ಅ ನಾನ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ನಾವೇನು ಮಾಡಬೇಕು, ನಾನ್ ಕರೆಂಟ್ ಲಯಬಿಲಿಟಿಯಿಂದ ಟ್ರೀಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸಲ್ಲಿ ಇದನ್ನು ತೊಗೊಳ್ಳಲ್ಲ. ನೆಕ್ಸ್ಟ್ ಅದೇ ರೀತಿ ಅಸೆಟ್ಸ್ನ ಕ್ಲಾಸಿಫೈ ಮಾಡ್ಕೊಳ್ಳಿ. ಗುಡ್ ವಿಲ್ ಇಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪ್ಲ್ಯಾಂಟ್ ನೋಡ್ಕೊಳ್ಳಿ, ಇವೆರಡೂ ಸಹ ಏನಾಗುತ್ತೆ ನಿಮಗೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಬರುತ್ತೆ. ಇಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಏನಾಗುತ್ತೆ ನಿಮಗೆ ಆಪರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟಾಕು, ಡೆಟಾಸು, ಬಿಲ್ಸ್ ರಿಸೀವಬಲ್ ಸಹ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸಲ್ಲಿ, ದಟ್ ಮೀನ್ಸ್ ಆಪರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಬರುತ್ತೆ. ಕ್ಯಾಶ್ ಈಸ್ ಎ ಕ್ಯಾಶ್ ಈಕ್ವಲೆಂಟ್ಸ್. ಈ ರೀತಿ ನೀವು ಕ್ಲಾಸಿಫೈ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟು ಅದು ಅನದರ್ ರೂಲ್ ನೋಡಿ, ಏನಾದರೂ ನಿಮ್ಮ ಲಯಬಿಲಿಟಿ ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ, ನಿಮಗೆ ಕ್ಯಾಶ್ ಇನ್ಫ್ಲೋ ಅಂತ ಟ್ರೀಟ್ ಮಾಡ್ತೀರಾ. ಡಿಕ್ರೀಸ್ ಆಗಿದೆ, ಅದು ನಿಮಗೆ ಕ್ಯಾಶ್ ಔಟ್ಫ್ಲೋ ಆಗಿರುತ್ತೆ. ಈಗ ನೋಡೋಣ, ಶೇರ್ ಕ್ಯಾಪಿಟಲ್ ನೋಡಿ 6,84,000 ಇತ್ತು, ಇಲ್ಲಿ 9 lakh ಆಗಿದೆ. ಇಟ್ ಮೀನ್ಸ್ ಇನ್ಕ್ರೀಸ್ ಆಗಿದೆ, ಇಟ್ ಇಸ್ ಎ ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟ್ 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡಿ, ಇಲ್ಲಿ 3 lakh ಇದೆ, 2 lakh ಇದೆ, ಇದು ಕಡಿಮೆ ಆಗಿದೆ, ಇಟ್ ಮೀನ್ಸ್ ಕ್ಯಾಶ್ ಔಟ್ಫ್ಲೋ, ರೀಪೇಮೆಂಟ್ ಆಗಿದೆ ಅಂತ. ಅದೇ ರೀತಿ ಅಸೆಟ್ಸು ಅದು ಆಪೋಸಿಟ್ ಸೈಡ್. ವೈಸ್ ವರ್ಸ, ಇಟ್ ಮೀನ್ಸ್ ನೋಡಿ, ಏನಾದರೂ ಟ್ಯಾಂಜಿಬಲ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೆ ಪರ್ಚೇಸ್, ದಟ್ ಈಸ್ ಔಟ್ಫ್ಲೋ. ಸೇಲ್ ಆಗಿದೆ, ಇಟ್ ಮೀನ್ಸ್ ಡಿಕ್ರೀಸ್ ಆಗಿದೆ, ಸೇಲ್ಸ್ ಅಂತ ಟ್ರೀಟ್ ಮಾಡಿ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಈಗ ನೋಡಿ, ಇದನ್ನು ಅಕೌಂಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಹೀಗಾಗಿ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಾಯಿದ್ರಿ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡ್ಬೋದು 4 lakh to 3,40,000 ಡಿಕ್ರೀಸ್ ಆಗಿದೆ,
ಇಟ್ ಮೀನ್ಸ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತಾ ಹೋಗ್ತೀರಿ. ಪ್ಲ್ಯಾಂಟ್ ಇದು ಇನ್ಕ್ರೀಸ್ ಆಗಿದೆ, ಪರ್ಚೇಸ್ ಅಂತ ಬರುತ್ತೆ, ಬಿಕಾಸ್ ಲೆಡ್ಜರ್ ಅಕೌಂಟ್ ಮಾಡ್ತೀರಿ ನಾವು, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇಷ್ಟಾದ್ಮೇಲೆ ಲೆಟ್ ಅಸ್ ಪ್ರಿಪೇರ್ ಎ ಫಸ್ಟ್ ಅಕೌಂಟ್, ದಟ್ ಇಸ್ ಲೆಡ್ಜರ್ ಅಕೌಂಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇಟ್ಸ್ ಅ ವರ್ಕಿಂಗ್ ನೋಟ್. ಇದು ವರ್ಕಿಂಗ್ ನೋಟ್. ನೀವು ವರ್ಕಿಂಗ್ ನೋಟ್ನ ಮಾಡ್ಕೊಬೇಕಾಗುತ್ತೆ. ಸೊ ಫಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್. ಸೊ ನಿಮ್ಗೆ ಹೇಳಿದ್ದೀನಿ ನಾನು ಈಗಾಗಲೇ ಅಸೆಟ್ ಸೈಡ್ ಎಲ್ಲ ಸಹ ಓಪನಿಂಗ್ ಬ್ಯಾಲೆನ್ಸ್ ಸ್ಟಾರ್ಟ್ಸ್ ವಿತ್ ಡೆಬಿಟ್ ಸೈಡ್ ಆ್ಯಂಡ್ ಎಂಡ್ಸ್ ವಿತ್ ಕ್ಲೋಸಿಂಗ್ ಬ್ಯಾಲೆನ್ಸ್, ದಟ್ ಇಸ್ ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಇಲ್ಲಿ ನೋಡಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ದಟ್ ಇಸ್ 2014 4 lakh rupees ಇದೆ. ಸೊ 15 3,40,000 ಇದೆ. ಸೊ ದಟ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ 4 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 3,40,000. ಸೊ ಟೂ ಬ್ಯಾಲೆನ್ಸ್ ಬ್ಲಡ್ ಆನ್ 4 lakh ಆ್ಯಂಡ್ ಬೈ ಬ್ಯಾಲೆನ್ಸ್ ಕಾರ್ಡ್ ಆನ್ 3,40,000. ಸೊ ಅದೇ ರೀತಿ ನಮಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಎಷ್ಟಿದೆ ಅಮೌಂಟು 40,000. ಹಾಗಾಗಿ ಸೊ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್, ಅದಕ್ಕೆ ಬೈ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ 40,000 rupees ಆಯಿತು. ಈಗ ನೀವು ಟೋಟಲ್ ಮಾಡಬೇಕು. ಲೆಡ್ಜರ್ ಅಕೌಂಟ್ ಟೋಟಲ್ ಮಾಡಿದ್ರೆ ಡೆಬಿಟ್ ಸೈಡ್ ನಿಮಗೆ 4 lakh ಬರುತ್ತೆ, ಕ್ರೆಡಿಟ್ ಸೈಡ್ 3,80,000 rupees ಬರುತ್ತೆ. ಸೊ ಇಟ್ ಮೀನ್ಸ್ ಡಿಫರೆನ್ಸು ನಮ್ಗೆ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಇನ್ನೂ ಕಡಿಮೆ ಬರುತ್ತೆ. ಇಟ್ ಮೀನ್ಸ್ ಡೆಬಿಟ್ ಸೈಡ್ ಮೋರ್ ದ್ಯಾನ್ ದಿ ಕ್ರೆಡಿಟ್ ಸೈಡ್. ದೇರ್ ಫಾರ್ ದ ಸಚ್ ಎ ಡಿಫರೆನ್ಸ್ ಯು ಹ್ಯಾವ್ ಟು ಸೊ ರೈಟ್ ಇನ್ ಅ ಕ್ರೆಡಿಟ್ ಸೈಡ್, ದಟ್ ಈಸ್ ಆ್ಯಸ್ ದಟ್ ಇಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ದಟ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತಾ ಹೋಗ್ತೀರಾ. ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀರಾ. ಇಲ್ಲಿ ನೋಡಿ ಸೇಲ್ ಎಷ್ಟಿದೆ ಅಮೌಂಟು 20,000. ಸೊ 4 lakh ಮೈನಸ್ 3,80,000 ಏನಾಗುತ್ತೆ, 20,000 ಬರುತ್ತೆ. ಇಷ್ಟಾಯಿತು. ಈಗ ಈ ಲೆಡ್ಜರ್ ಅಕೌಂಟ್ ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಅಂತಂದರೆ ನೋಡಿ, ಡಿಪ್ರಿಸಿಯೇಷನ್ ಇಸ್ ಆಪ್ರೇಟಿಂಗ್ ಆಕ್ಟಿವಿಟಿಲಿ ಬರುತ್ತೆ. ಇಸ್ ಅ ಸೇಲ್ ಆಫ್ ಬಿಲ್ಡಿಂಗ್, ಇಟ್ ಮೀನ್ಸ್ ಇದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೇಲ್ ಆಫ್ ಬಿಲ್ಡಿಂಗ್ ಇಸ್ ಅ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗುತ್ತೆ. ವಿಲ್ ಗೋ ಟು ನೆಕ್ಸ್ಟ್ ಅಕೌಂಟ್, ದಟ್ ಈಸ್ ಪ್ಲಾಂಟ್ ಅಕೌಂಟ್. ಪ್ಲಾಂಟ್ ಅಕೌಂಟ್ ನೋಡಿ ಇಲ್ಲಿ 1,60,000 ಇದೆ ಮತ್ತು ಇದು ಅದೇ ರೀತಿ ಇಲ್ಲಿ 4 lakh ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಸ್ಟಾರ್ಟ್ ವಿತ್ 1,60,000 ಅಂಡ್ ಎಂಡ್ಸ್ ವಿತ್ ದಿಸ್ 4 lakh, ದಟ್ ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಡಿಪ್ರಿಸಿಯೇಷನ್ ಇಸ್ 20,000 ಇದೆ. ಇಲ್ಲಿ ನೋಡಿ, ಸೊ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ್ಯಂಡ್ ಅದೇ ರೀತಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯಿತು. ಈಗ ಡಿಪ್ರಿಸಿಯೇಷನ್ ನಮಗೆ ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕು, 20,000 ಆಯಿತು. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸೊ ಕ್ರೆಡಿಟ್ ಸೈಡ್ ಈಸ್ ವಿಲ್ ಗೆಟ್ 4,20,000, ಬಟ್ ಇನ್ ಕೇಸ್ ಆಫ್ ಡೆಬಿಟ್ ಸೈಡ್ ವಿಲ್ ಗೆಟ್ ಓನ್ಲಿ 1,60,000. ಇಟ್ ಮೀನ್ಸ್ ದ ಕ್ರೆಡಿಟ್ ಸೈಡ್ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್ ದಿ ಡೆಬಿಟ್ ಸೈಡ್ ವ್ಯಾಲ್ಯೂ. ಸೊ ದೇರ್ ಫಾರ್ ಈಗೇನು ಮಾಡಬೇಕು, ದಟ್ ಡಿಫರೆನ್ಸ್ ಮಸ್ಟ್ ಬಿ ಎಂಟರ್ಡ್ ಇನ್ ಅ ಡೆಬಿಟ್ ಸೈಡ್. ಸೊ ದೇರ್ ಫಾರ್ 4,20,000 ಮೈನಸ್ 1,60,000 ವಿಲ್ ಗೆಟ್ 2,60,000. ಸೊ 2,60,000 ಅಂತ ಬರುತ್ತೆ. ಇದನ್ನ ಏನು ಟ್ರೀಟ್ ಮಾಡಬೇಕು, ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬಂದರೆ ಪರ್ಚೇಸ್ ಅಂತ ಟ್ರೀಟ್ ಮಾಡ್ತೀರಾ, ಅದೇ ಕ್ರೆಡಿಟ್ ಸೈಡ್ ಡಿಫ್ರೆಂಟ್ ಮಾಡಿದ್ರೆ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀರಾ. ಈಗಾಗಲೇ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಮಾಡಿದ್ದೀರಾ ನೀವು. ಓಕೆ, ನೆಕ್ಸ್ಟ್. ಸೊ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಲೆಡ್ಜರ್ ಅಕೌಂಟ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಸಿ, ದ ಡಿಪ್ರಿಸಿಯೇಷನ್ ಇಸ್ ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಎಂಟ್ರಿ ಆಗುತ್ತೆ. ಅದೇ ರೀತಿ ದಿಸ್ ಪರ್ಚೇಸ್ ಆಫ್ ಪ್ಲಾಂಟ್ ವಿಲ್ ಬಿ ಅಪೇರ್ಡ್ ಇನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇದು ಪರ್ಚೇಸಸ್ ಏನಾಗುತ್ತೆ, ನಮಗೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಅನದರ್ ಅಕೌಂಟ್ ಯಾವ್ದು ಮಾಡಬೇಕಾದ್ರೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ನೋಡೋಣ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಸ್ ಅ ಲಯಬಿಲಿಟಿ. ಏನಾಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಸ್ಟಾರ್ಟ್ ವಿತ್ ಕ್ರೆಡಿಟ್ ಸೈಡ್. So therefore opening balance is 80,000 and the closing balance is 1 lakh. So ಅದೇ ರೀತಿ ನಾವು ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ 90,000 rupees ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 80,000 ಆ್ಯಂಡ್ ಟೂ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 1 lakh. ಸೊ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾನೆ, ಬೈ ಅಡ್ಜಸ್ಟೆಡ್ ಪೇನ್ ಅಕೌಂಟ್ ಎಂಟರ್ ಮಾಡ್ತೀನಿ. ದಟ್ ಇಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಪ್ರೊವೈಡೆಡ್ 90,000. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ಹೇಳಿದೆ, ಕ್ವಶನಲ್ಲಿ ನಿಮ್ಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟರೆ ನೀವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಆವಾಗ ಏನು ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಈ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ಅವನೇ ಕೊಟ್ಟಿದ್ದಾನೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಪ್ರೊವೈಡೆಡ್, ಹಾಗಾಗಿ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹೇಗೆ 80,000 ಪ್ಲಸ್ 90,000 ಎಷ್ಟಾಗುತ್ತೆ, 1,70,000 ಆಗುತ್ತೆ. ಸೊ ಡೆಬಿಟ್ ಸೈಡ್ ಎಷ್ಟದು 1 lakh ಇರುತ್ತೆ. ಸೊ ಇಟ್ ಮೀನ್ಸ್ ಸೊ ಕ್ರೆಡಿಟ್ ಸೈಡ್ ವ್ಯಾಲ್ಯೂ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ವ್ಯಾಲ್ಯೂ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಬರೀ 1 lakh ಇದೆ. ಈಗೇನಾಗುತ್ತೆ, 1,70,000 ಮೈನಸ್ 1 lakh ನಿಮ್ಗೆ ಎಷ್ಟು ಬರುತ್ತೆ, 70,000 ಬರುತ್ತೆ. ಏನಂತ ಟ್ರೀಟ್ ಮಾಡೋಕ್ಕೆ ನೀವು ಟು ಕ್ಯಾಶ್ ಆನ್ ಬ್ಯಾಂಕ್ ದಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ನೀವು ಬರೀತೀರಾ. ಸೊ ಈಗ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಆನ್ ಯುವರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ವೆರಿ ಸಿಂಪಲ್ ನಾವು ಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇನ್ ಕೇಸ್ ಆಫ್ ದಿಸ್ ಅಡ್ಜಸ್ಟೆಡ್ ಪಿ ಎನ್ ಅಕೌಂಟ್ ಇದೆಯಲ್ಲ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಪ್ರೊವೈಡೆಡ್, ಸೊ ಯು ಶುಡ್ ಆ್ಯಡ್ ದಿಸ್ 90,000 rupees ಇಸ್ ಅ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡೋದನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಬಿಫೋರ್ ನಾವು ಆಪರೇಟಿಂಗ್ ಆಕ್ಟಿವಿಟೀಸಲ್ಲಿ ಬರುತ್ತಲ್ಲ, ಈಗೇನು ಮಾಡಿದ್ದನ್ನು 70,000 ನೀವು ಮೈನಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋಣ.
First A, there are three activities: cash flow from operating activities, cash flow from investing, cash flow from financing activities. ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಏನಾಗುತ್ತೆ, ನಾನ್ ಆಪರೇಟಿಂಗ್ ಐಟಮ್ಸ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಮತ್ತು ಅಪಿಯರ್ ಆಗುತ್ತೆ. ಈಗ ನಾನು ಫಸ್ಟ್ ಬರೀಬೇಕು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಬರಿತೀನಿ. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ&ಎಲ್ ಅಕೌಂಟ್ ನೋಡಿ ನಮ್ಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ, ಇಲ್ಲಿಯೂ ಸಹ ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ. ಬಟ್ ಅವಾಗ ಏನು ಮಾಡಬೇಕು, ಇಲ್ಲಿ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ 14 ಬೇಸ್ ಇಯರ್ ನಮಗೆ ಓಲ್ಡ್ ಇಯರ್ಲಿ ಎಷ್ಟಿತ್ತು ಪ್ರಾಫಿಟ್ಸು 60,000 ಇತ್ತು, ಈಗ 96,000 ರುಪೀಸ್ ಇದೆ. ಇಟ್ ಮೀನ್ಸ್ ಇನ್ ದ ಕರೆಂಟ್ ಇಯರ್ ದ ಪ್ರಾಫಿಟ್ಸ್ ಆರ್ ಇನ್ಕ್ರೀಸ್ಡ್, ಜಾಸ್ತಿ ಆಗಿದೆ. ಅದೇನಾದರೂ ರಿವರ್ಸ್ ಕೇಸ್ ಆಗಿದ್ದು ಅದು ಲಾಸ್ ಅಂತ ಟ್ರೀಟ್ ಮಾಡ್ತೀರಾ. ಸೊ ದೇರ್ ಫಾರ್ 96,000 ಮೈನಸ್ 60,000 ದ ಕರೆಂಟ್ ಇಯರ್ ಪ್ರಾಫಿಟ್ ಈಸ್ 36,000 ಅಂತ ನೀವು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೊ ನಾವು ಜಸ್ಟ್ ಎಂಟರ್ ದಿಸ್. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ&ಎಲ್ ಅಕೌಂಟ್ 96 ಮೈನಸ್ 60,000 36,000 ಪ್ರಾಫಿಟ್ ಆಯಿತು. ನಾವು ಆ್ಯಡ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೈಕ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ನೋಡಿ ಇದೆಲ್ಲ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಈ ಅಡ್ಜಸ್ಟ್ಮೆಂಟನ್ನು ಎಂಟ್ರ್ ಮಾಡ್ತೀರಾ 90,000. ಅದೇ ಡಿವಿಡೆಂಡ್ ಪೇಡ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ. ಸೊ ಡಿವಿಡೆಂಡ್ ಪೇಡ್ 40,000 ಇದೆ. ಸೊ ಡಿವಿಡೆಂಡ್ ಪೇಡ್ ಎರಡು ಹತ್ರ ಬರುತ್ತೆ, ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಡಿವಿಡೆಂಡ್ ಪೇಡ್ ಇಸ್ 40,000 ಎಂಟ್ರ್ ಮಾಡಿದ್ವಿ. ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ, ಡಿಪ್ರಿಸಿಯೇಷನ್ ಇದೆ ನಮಗೆ, ಡಿಪ್ರಿಸಿಯೇಷನ್ ಇದೆ, ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆದರೆ ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ, ಎನಿ ರಿಸರ್ವ್ಸ್ ಕೊಟ್ಟಿದ್ದೀರಾ ಚೆಕ್ ಮಾಡಿ. ಇಲ್ಲಿ ನೋಡಿ ಜನರಲ್ ರಿಸರ್ವ್ಸ್ ಇದೆ. ಇಲ್ಲಿ ನಮಗೆ ಫಸ್ಟು BVO ಏನೋ ಲಾಸ್ಟ್ ಇಯರ್ 80,000 ಇತ್ತು, ಈಗ 1,40,000 ಇದೆ. ಇಟ್ ಮೀನ್ಸ್ ರಿಸರ್ವ್ಸ್ ಈಸ್ ಇನ್ಕ್ರೀಸ್ಡ್ ಫ್ರಮ್ 80,000 ಟು 1,40,000. ಎಷ್ಟು ಇನ್ಕ್ರೀಸ್ ಆಗಿದೆ, ಡಿಫ್ರೆನ್ಸ್ ತೊಗೊಬೇಕು ನೀವು. ಎಷ್ಟಾಗುತ್ತೆ, 60,000 ಬರುತ್ತೆ. ಇದನ್ನ ಹೇಗೆ ಇನ್ಕ್ರೀಸ್ ಆಗುತ್ತೆ, ಯಾವ ಟ್ರಾನ್ಸ್ಫರ್ ರಿಸರ್ವ್ಸ್ ಫ್ರಮ್ ದಿ ಕರೆಂಟ್ ಇಯರ್ ಪ್ರಾಫಿಟ್ಸ್ ಅಂತ ಅರ್ಥ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೊ ಆ ಡಿಫ್ರೆನ್ಸ್ ಎಷ್ಟಿದೆ 60,000 ರುಪೀಸನ್ನು ನೀವು ಆ್ಯಡ್ ಬ್ಯಾಕ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಕರೆಂಟ್ ಇಯರ್ ಡಿಪ್ರಿಸಿಯೇಷನ್ ಆ್ಯಡ್ ಮಾಡ್ತೀರಾ. ನೋಡಿ 60,000 ಆ್ಯಡ್ ಮಾಡಿದ್ರಿ. ಸೊ ನೆಕ್ಸ್ಟ್ ಅದೇ ರೀತಿ ಡಿಪ್ರಿಸಿಯೇಷನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 40,000 ಇದೆ, ಪ್ಲಾಂಟ್ ಇಸ್ 20,000 ಇದೆ. 40,000 20,000 ಆಯಿತು. ಈಗ ಗುಡ್ ವಿಲ್ ರಿಟರ್ನ್ ಆಫ್ ಅಂದರೆ ಏನು, ಈಗ ಚೆಕ್ ಮಾಡೋಣ. ಗುಡ್ ವಿಲ್ ರಿಟರ್ನ್ ಆಫ್ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಗುಡ್ ವಿಲ್ ಚೆಕ್ ಮಾಡ್ಕೊಳ್ಳಿ. ಈ ಗುಡ್ ವಿಲ್ ನೋಡಿ ಇಲ್ಲಿ 2,30,000 ಇದೆ, ಬಟ್ ಇಲ್ಲಿ 1,80,000 ರುಪೀಸ್ ಇದೆ. ಸೊ ಇಟ್ ಮೀನ್ಸ್ 2,30,000 to 1,80,000 ಡಿಪ್ರಿಷಿಯೇಟ್, ಇಟ್ ಮೀನ್ಸ್ ಅಮೋರ್ಟೈಸ್ ಕಡಿಮೆ ಆಗಿದೆ, ರಿಟರ್ನ್ ಆಫ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ, 50,000 ರುಪೀಸ್ ಕಡಿಮೆ ಆಗಿದೆ. ಸೊ ಇನ್ ಕೇಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ನಾವೇನು ಮಾಡ್ತೀರಿ, ಯು ವಾಂಟ್ ಯೂಸ್ ಟರ್ಮ್ ಕಾಲ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಯು ವಿಲ್ ಯೂಸ್ ಓನ್ಲಿ ಫಾರ್ ಟ್ಯಾಂಜಿಬಲ್ ಅಸೆಟ್ಸ್, ಬಟ್ ಇನ್ ಕೇಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ ವಿಲ್ ಯೂಸ್ ಅಮಾರ್ಟೈಸೇಷನ್ ಅಂತ ಕರಿತೀರಿ. ಸೊ ಹಾಗಾಗಿ ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟಾಗಿದೆ, ರಿಟರ್ನ್ ಆಫು 50,000 ಅಂತ. ಸೊ 50,000 ರುಪೀಸ್ನ ಮಾಡಬೇಕು, 50,000 ರೆಕಾರ್ಡ್ ಮಾಡ್ತೇವೆ. ಸೊ ರೆಕಾರ್ಡ್ ಮಾಡಾದ್ಮೇಲೆ ಸೊ ಈಗೇನು ಮಾಡ್ತಾರೆ, ಜಸ್ಟ್ ಮೇಕ್ ದ ಟೋಟಲ್ ನಾವು. ಸೊ ಅಗ್ರಿಗೇಟ್ ಆಫ್ ದಿಸ್ ಇವೆಲ್ಲನೂ ಟೋಟಲ್ ಮಾಡಿದ್ರೆ ಸೊ ನಿಮಗೆ ಎಷ್ಟು ಸಿಗುತ್ತೆ, 3,36,000 ರುಪೀಸ್ ಬರುತ್ತೆ. ಈಗ ನಮಗೆ ಯಾವುದೇ ರೀತಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇಲ್ಲ, ಲೈಕ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ. ಸೊ ವಿ ಡೋಂಟ್ ಹ್ಯಾವ್ ಎನಿ ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ದೇರ್ ಫಾರ್ ನಿಲ್. ಸೊ 3,36,000 ಮೈನಸ್ 0 ಅದೇನಾಗುತ್ತೆ, 3,36,000 ಬರುತ್ತೆ. ಹೀಗೇನು ಮಾಡಬೇಕು, ಸೊ ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ನ ನೋಡ್ಕೊಬೇಕು. ಈ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಮಾಡಬೇಕಾದ್ರೆ ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ಕ್ಯಾಶ್ ಅಂದರೆ ಕ್ಯಾಶ್ ಬ್ಯಾಲೆನ್ಸ್ ಏನಿದೆ ಬಿಟ್ಬಿಡ್ಬೇಕು, ಅದನ್ನು ಏನು ಮಾಡಬೇಕು, ಇಗ್ನೋರ್ ಮಾಡಬೇಕು ಅಟ್ ದ ಟೈಮ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಸೊ ನಾವು ಈಗ ಎರಡು ರೂಲ್ ಇದೆ. ಒಂದು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಬಟ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಏನು ಮಾಡಬೇಕು, ನೀವು ಆ್ಯಡ್ ಮಾಡಬೇಕು. ಅದೇ ರೀತಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಬಟ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಜಸ್ಟ್ ಆಪೋಸಿಟ್ ಆಫ್ ದಿಸ್ ಏನು ಮಾಡಬೇಕು, ಲೆಸ್ ಮಾಡಬೇಕು. ಹೀಗೆ ಚೆಕ್ ಮಾಡ್ತಾ ಬನ್ನಿ. ಕ್ವಶನ್ ಇನ್ನೊಮ್ಮೆ ನೋಡೋಣ. ಹೀಗೆ ನೋಡಿ ಸ್ಟಾಕ್ ನೋಡಿ 1,54,000 ಇದೆ, ಬಟ್ 2,18,000 ಇನ್ಕ್ರೀಸ್ ಇದೆ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಯು ಹ್ಯಾವ್ ಟು ಡಿಡಕ್ಟ್. ಡೆಟಾಸ್ ನೋಡಿ 3,20,000 4,00,000, ಇಟ್ ಮೀನ್ಸ್ ಡೆಟಾಸ್ ಆಲ್ಸೋ ಇನ್ಕ್ರೀಸಸ್, ಸೊ ಫಾರ್ ಯು ಹ್ಯಾವ್ ಟು ಡಿಡಕ್ಟ್. ನೆಕ್ಸ್ಟ್ ಬಿಲ್ಸ್ ರಿಸಿಬಲ್ 40,000 to 60,000 ಏನಾಗುತ್ತೆ, ಅಗೇನ್ ದಿ ಬಿಲ್ಸ್ ರಿಸಿಬಲ್ ಆಲ್ಸೋ ಇನ್ಕ್ರೀಸಸ್, ದೇರ್ ಫಾರ್ ವಿ ಹ್ಯಾವ್ ಟು ಡಿಡಕ್ಟ್. ಸೊ ಏನಾಗುತ್ತೆ, ಇನ್ಕ್ರೀಸಿಂಗ್ ಕರೆಂಟ್ ಲಯಬಿಲಿಟಿ ಲೀಡ್ಸ್ ಟು ಡಿಡಕ್ಟ್ ಇಟ್. ಸೊ ನೆಕ್ಸ್ಟ್ ಕ್ಯಾಶ್ನ ಇಗ್ನೋರ್ ಮಾಡಬೇಕು, ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ರಿಮೈನಿಂಗ್ ಎಲ್ಲ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ನ ಕನ್ಸಿಡರ್ ಮಾಡ್ತೀವಿ ನಾವು. ಇಲ್ಲಿ ನೋಡಿ ನೆಕ್ಸ್ಟ್ ಕ್ರೆಡಿಟಾಸ್ ಸೈಡ್ ಬನ್ನಿ. ಈ ಕ್ರೆಡಿಟಾಸ್ ಚೆಕ್ ಮಾಡಿ. ಕ್ರೆಡಿಟಾಸ್ ಎಷ್ಟಿದೆ, 1,10,000 ಇದೆ, 1,60,000 ಇದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ನಾವು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ, 56,000 ಬರುತ್ತೆ. ಸೊ ಈಗೇನಾಗುತ್ತೆ, ಇದನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಬಿಲ್ಸ್ ಪೇಬಲ್ 40,000 to 32, ಡಿಕ್ರೀಸ್ ಇನ್ ಬಿಲ್ಸ್ ದಟ್ ಇಸ್ ಕರೆಂಟ್ ಲಯಬಿಲಿಟಿ, ಯು ಹ್ಯಾವ್ ಟು ಡಿಡಕ್ಟ್ ಇಟ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬರಲ್ಲ. ಸೊ ಹಾಗೆ ಜಸ್ಟ್ ನೋಡ್ಕೊಳ್ಳಿ. ಸೊ ಯು ಹ್ಯಾವ್ ಡನ್ ಇಟ್. ಸೊ ಈಗ ನೋಡಿದ್ರೆ ನಿಮಗೆ ಸೊ ಕ್ರೆಡಿಟಾಸ್ ಏನಾಗಿದೆ, ಏನೋ ಡಿಕ್ರೀಸ್ ಆಗಿದೆ.
ಸೊ ಕ್ರೆಡಿಟಾರ್ಸ್ ಡಿಕ್ರೀಸ್ ಆಗಿದೆ, ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ ನೀವು ಆ್ಯಡ್ ಮಾಡ್ತೀರಾ 56,000 rupees. ಸೊ ನೆಕ್ಸ್ಟ್ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಇವೆಲ್ಲ ಕರೆಂಟ್ ಅಸೆಟ್ಸ್ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀರಿ ನಾವು. ಸೊ ನಾವು ಯಾವುದನ್ನು ಲೆಸ್ ಮಾಡಬೇಕು ಅದನ್ನು ಬ್ರಾಕೆಟಲ್ಲಿ ಬರಿತಾ ಇದ್ದೀನಿ, ಅದನ್ನು ಆ್ಯಡ್ ಮಾಡೋಕ್ಕೆ ಜಸ್ಟ್ ಹಾಗೆ ಬರಿತಾ ಇದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಬಿಲ್ಸ್ ಡಿಕ್ರೀಸ್ ಆಗಿದೆ, ಸೊ 8,000. ಸೊ ನಾವು ಈಗೇನು ಮಾಡ್ತೀರಾ, ಸೊ 3,36,000 ಪ್ಲಸ್ ಆ್ಯಡ್ ದಿಸ್ ಕ್ರೆಡಿಟಾರ್ಸ್ ಇಸ್ 56,000, ಇಲ್ಲಿಗೆ 3,92,000 rupees ಬರುತ್ತೆ. ಸೊ ದೇರ್ ಫಾರ್ ದಿಸ್ 3,92,000 ಮೈನಸ್ ದಿಸ್, ಸೊ ಸ್ಟಾಕ್ ವ್ಯಾಲ್ಯೂ, ಸ್ಟಾಕು, ಡೆಟಾಸು, ಬಿಲ್ಸ್ ರಿಸೀವಬಲ್, ಬಿಲ್ಸ್ ಇವೆಲ್ಲ ಸಹ ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ 2,20,000 rupees ಬರುತ್ತೆ. ಸೊ ಈ 2,20,000 ಮೈನಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 70,000. ವಾಟ್ ಇಸ್ ದಿಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್? ಜಸ್ಟ್ ಗೋ ಟು ದಿಸ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್, ಡೆಬಿಟ್ ಸೈಡ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ದಟ್ ಇಸ್ 70,000. ಸೊ ದಿಸ್ ಅಡ್ಜಸ್ಟ್ಮೆಂಟ್ ಹೇಳಿದ್ದು ನಾನು, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅದನ್ನು ಡಿಡಕ್ಟ್ ಮಾಡ್ತೀರಾ, ಇದನ್ನು ಆದರೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಡಿಡಕ್ಟ್ ಮಾಡಿ, ಸೊ 2,20,000 ಮೈನಸ್ 70,000 ವಿಲ್ ಗೆಟ್ 1,50,000. ದಟ್ ಇಸ್ ಪಾಸಿಟಿವ್ ಬ್ಯಾಲೆನ್ಸ್. ದಟ್ ಇಸ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಪ್ಲಸ್ ಇದು 2,20,000 ಮೈನಸ್ 70 ಪ್ಲಸ್ 1,50,000 ಬರುತ್ತಲ್ಲ. ಸೊ ಇದು ನೆಕ್ಸ್ಟ್, ಇದು ಹೀಗೆ ನೀವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ನ ಮಾಡ್ತೀರಾ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಇಲ್ಲೇನು ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ನೋಡಬೇಕು. ಇಲ್ಲಿ ನಮಗೆ ಸೇಲ್ ಆಫ್ ಬಿಲ್ಡಿಂಗ್ ಚೆಕ್ ಮಾಡ್ಕೊಳ್ಳಿ. ಈಗ 2 ಅಕೌಂಟ್ ಮಾಡಿದ್ದೀವಿ ನಾವು, ಈಗಾಗಲೇ 2 ಬರೋದು ಈಗ. ಸೊ ಒಂದು, ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಮತ್ತು ಪ್ಲ್ಯಾಂಟು 2 ಅಕೌಂಟ್ ಮಾಡಿದ್ದೀರಿ. ಹಾಗಾಗಿ ಚೆಕ್ ಮಾಡಿದ್ರೆ ನಿಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ನೋಡಿ ಸೇಲ್ ಆಫ್ ಬಿಲ್ಡಿಂಗ್ ಇದೆ, ಅದೇ ರೀತಿ ಇಲ್ಲಿ ನಮಗೆ ಪರ್ಚೇಸ್, ಓನ್ಲಿ ಸೇಲ್ ಆ್ಯಂಡ್ ಪರ್ಚೇಸ್ ಮಾತ್ರ ಟ್ರೀಟ್ ಮಾಡ್ತೀರ ಅಷ್ಟೇ. ಪರ್ಚೇಸ್ ಆಫ್ ಪ್ಲ್ಯಾಂಟ್ ಇದೆ, ಎಂಟರ್ ಮಾಡಿ. ಸೊ ಸೇಲ್ ಆಫ್ ಬಿಲ್ಡಿಂಗ್ ಇಸ್ ಅ ಕ್ಯಾಶ್ ಇನ್ಫ್ಲೋ 20,000 rupees ಆ್ಯಂಡ್ ಪರ್ಚೇಸ್ ಆಫ್ ಪ್ಲ್ಯಾಂಟ್ ಇಸ್ ಅ ಕ್ಯಾಶ್ ಔಟ್ ಫ್ಲೋ. ಈಗೇನು ಮಾಡಬೇಕು, ಸೊ 20,000 ಪಾಸಿಟಿವ್ ಬ್ಯಾಲೆನ್ಸ್, 2,60,000 ನೆಗೆಟಿವ್ ಬ್ಯಾಲೆನ್ಸ್, ಮೈನಸ್ 2,60,000, ಸೊ ಪ್ಲಸ್ 20 ಏನಾಗುತ್ತೆ ನಿಮಗೆ, ಸೊ ಮೈನಸ್ 2,40,000 ಬರುತ್ತೆ. ಸೊ ಇದು ಕ್ಯಾಶ್ ಲಾಸ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಲಾಸ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಆಯಿತು. ಸೊ ನೆಕ್ಸ್ಟು ಇದಾದಮೇಲೆ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಇಲ್ಲಿ ಶೇರ್ ಕ್ಯಾಪಿಟಲ್ಲು ಮತ್ತು ಅದೇ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ನ ನೋಡ್ತಾ ಹೋಗ್ತೀರಾ. ಸೊ ನಮಗಿಲ್ಲಿ 2 ಇದೆ, ಒಂದು ಶೇರ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು. ಇವೆರಡು ಅಡ್ಜಸ್ಟ್ಮೆಂಟ್ ಮಾತ್ರ ಬರುತ್ತೆ. ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ, ದಟ್ ಇಸ್ ಎ ಇನ್ಫ್ಲೋ, ದಟ್ ಇಸ್ 9 lakh ಮೈನಸ್ 6,84,000. ನಿಮ್ಗೆ ಏನಾಗುತ್ತೆ, ಇದು ಪ್ರಾಫಿಟ್ ಬರುತ್ತೆ, ಇನ್ಕಮ್ ಆಗುತ್ತೆ ಅದು. ಅದೇ ರೀತಿ ಇಟ್ ಮೀನ್ಸ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಅದೇ ರೀತಿ ನಿಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡಿ 3 lakh to 2 lakh ಇದೆ, ಇದು ರೀಪೇಮೆಂಟ್ ಆಗಿದೆ. ಸೊ ಒನ್ ಇಸ್ 2,16,000 ಆ್ಯಸ್ ವೆಲ್ ಆಸ್ ಇದೇನಾಗುತ್ತೆ ನಿಮಗೆ 1 lakh. ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಇಶ್ಯೂ ಆಫ್ ಶೇರ್ಸ್ ಇಸ್ 2,16,000, ದಟ್ ಇಸ್ ಎ ಕ್ಯಾಶ್ ಇನ್ಫ್ಲೋ. ರಿಡಮ್ಷನ್ ಅಥವಾ ರೀಪೇಮೆಂಟ್ ಆಫ್ 9% ಪ್ರಿಫರೆನ್ಸ್ ಶೇರ್ಸ್ 1 lakh rupees ಕಡಿಮೆ ಆಯಿತು, 1 lakh rupees ಆಯಿತು. ಅದೇ ರೀತಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ. ಡಿವಿಡೆಂಡ್ ಪೇರ್ ಹೇಳಿದ್ದೀನಿ, ಡಿವಿಡೆಂಡ್ ಪೇರ್ 2 ಹತ್ರ ಪೇರ್ ಆಗುತ್ತೆ, ಆಪರೇಟಿಂಗಲ್ಲೂ ಬರುತ್ತೆ, ಫೈನಾನ್ಸಿಂಗ್ ಆಕ್ಟಿವಿಟಿಯಲ್ಲೂ ಬರುತ್ತೆ. ಎಷ್ಟು 40,000 ಪೇಮೆಂಟ್ ಇದು. ಸೊ ಈಗ ಸೊ 2,60,000 ಇಸ್ ಪಾಸಿಟಿವ್ ಬ್ಯಾಲೆನ್ಸ್, 2,16,000 ಮೈನಸ್ 1 lakh ಮೈನಸ್ 40 ವಿಲ್ ಗೆಟ್ ಪ್ಲಸ್ 76,000 ಬರುತ್ತೆ. ಸೊ 2,16,000 ಮೈನಸ್ 1 lakh ಮೈನಸ್ 40,000, ಸೊ ವಿಲ್ ಗೆಟ್ 76,000. ದಿಸ್ ಇಸ್ ಅ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ, ದಟ್ ಇಸ್ ಸಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಅಗ್ರಿಗೇಟ್ ದಿಸ್. ಸೊ ಎ ಬಿ ಸಿ ಏನೋ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಹಾಗಿದೆಯಲ್ಲ ಆ ರೀತಿ. ನೆಟ್ ಈಗೇನಾಗುತ್ತೆ, ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಫ್ರಮ್ ದ ಆಕ್ಟಿವಿಟೀಸ್. ಸೊ ಈಗ ನೀವು ಆ್ಯಡ್ ಮಾಡ್ತಾ ಬನ್ನಿ. ನೋಡಿ ಫಸ್ಟು ಕ್ಯಾಶ್ ಫ್ರಮ್ ಆಪರೇಟಿಂಗ್ 1,50,000, ಇದು ಮೈನಸ್ ಬ್ರಾಕೆಲ್ ಅಂದ್ರೇನು ಮೈನಸ್ 2,40,000. ಸೊ ಇಲ್ಲೇನಾಗಿದೆ 76,000. ಫಸ್ಟು ಪಾಸಿಟಿವ್ ಬ್ಯಾಲೆನ್ಸ್ ಆ್ಯಡ್ ಮಾಡ್ಕೊಳ್ಳಿ. 1,50,000 ಪ್ಲಸ್ 76,000, ಸೊ ನಿಮ್ಗೆ ಎಷ್ಟು ಬರುತ್ತೆ, 2,26,000 ಬರುತ್ತೆ. ಸೊ 2,26,000 ಮೈನಸ್ 2,40,000, ಸೊ ವಿಲ್ ಗೆಟ್ ಮೈನಸ್ 14,000. ಸೊ ಇದನ್ನೇನು ಬೇಕು, ನೆಟ್ ಡಿಕ್ರೀಸ್. ಇದು ಪಾಸಿಟಿವ್ ಬ್ಯಾಲೆನ್ಸ್ ಇದೆ, ನೆಟ್ ಇನ್ಕ್ರೀಸ್. ನೆಗೆಟಿವ್ ಇದೆ, ನೆಟ್ ಡಿಕ್ರೀಸ್ ಇನ್ ಕ್ಯಾಶ್. ಸೊ ಇದಕ್ಕೆ ನೀವೇನು ಮಾಡ್ತೀರಾ, ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಕ್ವಶನಲ್ಲಿ ಚೆಕ್ ಮಾಡಬೇಕು ನೀವು. ಈ ಬ್ಯಾಲೆನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ಕ್ಯಾಶ್ ಬ್ಯಾಲೆನ್ಸು, ಶಾರ್ಟ್ ಟರ್ಮ್ ಡೆಪಾಸಿಟ್ಸು, ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಇನ್ಸ್ಟ್ರೂಮೆಂಟ್ಸು, ಇವೆಲ್ಲ ಇದನ್ನು ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾ ಹೋಗ್ತಾರೆ. ಈಗೇನು ಮಾಡಬೇಕು, 50,000 ಆ್ಯಡ್ ಮಾಡಬೇಕು. ಸೊ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬರುತ್ತೆ. ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, 36,000 ಇದೆ. ನಾವು ಜಸ್ಟ್ ಎಂಟರ್ ದಿಸ್ ವ್ಯಾಲ್ಯೂ. ಸೊ ವಿಲ್ ಗೆಟ್ 50,000 ಬಂದಿದೆಯಲ್ವಾ. ಸೊ ಇದು ಮೈನಸ್ ಇದೆ. ಸೊ 50,000 ಮೈನಸ್ 14,000 ನಿಮ್ಗೆ ಎಷ್ಟು ಬರುತ್ತೆ, 36,000 ಬರುತ್ತೆ. ನಮಗೆ ಕ್ವಶನಲ್ಲಿ ಎಷ್ಟಿತ್ತು, 36,000 ಇತ್ತು. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಸೊ ನೀವು ಮಾಡಿದಂಥ ಆನ್ಸರು ನಿಮಗೆ ಅಲ್ಲಿ ಸಿಗಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಅದು ಬಂದರೆ ನೀವು ಕರೆಕ್ಟಾಗಿ ಮಾಡಿದ್ದೀರಾ, ಇಲ್ಲಾಂದರೆ ರಾಂಗ್ ಅಂತ.
ಸೊ ಐ ಹೋಪ್ ಸೊ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಶೇರ್ ಮೈ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.